ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ನ ತೋರಿಸ್ತಾರೆ. ಬಟ್ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ, ಕೆಲಸ ಎಲ್ಲ ಆದಮೇಲೆ ಹ್ಯಾಂಡ್ ಓವರ್ ಟೈಮ್ಗೆ ಕ್ಲೈಂಟ್ಗಳಿಗೆ ಹ್ಯಾಂಡ್ ಓವರ್ ಕೊಡಬೇಕಾದ್ರೆ ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಇಲ್ಲಿ ನೋಡಿ. ಇವಾಗ ಅಟ್ ಪ್ರೆಸೆಂಟು ಇದೆಲ್ಲ ಎಪಾಕ್ಸಿ ಫ್ಲೋರಿಂಗ್ ಆಗಿದೆ, ಮೇಲ್ಗಡೆ ಶೆಡ್ ಆಗಿದೆ, ಎಲ್ಲ ಆಗಿದೆ. ಇನ್ನೇನು ನಾಳೆ ಅವ್ರಿಗೆ ಆ್ಯಕ್ಚುಲಿ ಪೂಜೆ ಇಟ್ಕೊಂಡಿದ್ದಾರೆ, ಈ ಜಾಗಕ್ಕೆ ಆಕ್ಯುಪೆನ್ಸಿ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಮೇಜರ್ ಏನಪ್ಪ ಅಂತಂತಂದರೆ, ಇವಾಗ ಈ ಸ್ಥಾನದಲ್ಲಿ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹೇಗೆ ಅಂತ ತೋರಿಸ್ತೀವಿ ಬನ್ನಿ. ಇವಾಗ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಕಂಪ್ಲೀಟು ಧೂಳಿದೆ. ಬನ್ನಿ ಹಂಗೆ. ಈಗ ಇಲ್ಲೆಲ್ಲ ಕಂಪ್ಲೀಟಾಗಿ ಧೂಳಿತ್ತು, ಕಸಡ ಇತ್ತು, ಎಲ್ಲ ಕ್ಲೀನಾಗಿದೆ. ಎಪಾಕ್ಸಿ ಹೊಡೆದಾದ್ಮೇಲೂ ಎಲೆಕ್ಟ್ರಿಕಲ್ ಅವ್ರು ಕೆಲಸ ಮಾಡ್ತಾಯಿದ್ರು, ಮೇಲ್ಗಡೆ ಪೈಪಿಂಗ್ ಅವ್ರು ಕೆಲಸ ಮಾಡ್ತಾಯಿದ್ರು. ಸ್ವಲ್ಪ ಸ್ಯಾನಿಟರಿ ವರ್ಕು, ಸ್ವಲ್ಪ ಟೈಲಿಂಗ್ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಅದೆಲ್ಲ ಮಾಡಿ ಮುಗಿಸಿದ್ದೀವಿ. ಮಾಡಿ ಮುಗಿಸಿದ ಮೇಲೆ ಈ ಫೈನಲ್ಲು ಕಂಪ್ಲೀಟ್. ಇವಾಗ ಹ್ಯಾಂಡ್ ಓವರ್ ಟೈಮ್ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸಾರಿ, ಏಕ್ ಮಿನಿಟ್ ಜಾತವೇ. ಲೈಟ್ ಇನ್ನೂ ಹಾಕಿಲ್ಲ, ಬಟ್ ಇರಲಿ. ನೋಡಿ, ಈ ವಾಶ್ರೂಮ್ ವರ್ಕರ್ಸ್ಗೆ ಅಂತಲೇ ಕಟ್ಟಿದ್ದು. ಇವಾಗೆಲ್ಲ ಟೈಲಿಂದ ಹಿಡಿದು ಕಮೋಡಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ನಡೀತಾ ಇದೆ. ಬನ್ನಿ ಇಲ್ಲಿ. ಈ ಬೇಸಿನ್ ಎಸ್ಪೆಷಲಿ ನಾವು ಇದೆಂತಕ್ಕೆ ಹಾಕಿದ್ದೀವಿ ಅಂತಂದರೆ, ಇದು ವರ್ಕರ್ಸ್ಗೆ ಅಂತ ಮಾಡಿದಾಗ ಕೈಯಲ್ಲಿ ಜಾಸ್ತಿ ಧೂಳು, ಆಯಿಲ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಸೆರಾಮಿಕ್ ಹಾಕೋದ್ರ ಬದಲು ನಾವು SS ಇಂಕೆ ಹಾಕಿದ್ದೀವಿ, ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡು. ಸೊ ಇದನ್ನು ಚೂಸ್ ಮಾಡಬೇಕಾದ್ರೂ ಅಷ್ಟೇ, ಡೈರೆಕ್ಟ್ ಇಲ್ಲಿಂದ ಚೂಸ್ ಮಾಡೋದ್ರ ಬದಲು ಇದನ್ನು ಮೇಲಿಂದ ಕೊಡ್ತೀವಿ. ಯಾಕಂತಂದರೆ ಒಳಗಡೆ ಕೈ ತೊಳ್ಕೊಳ್ಳೋದಕ್ಕಾಗಲಿ ಅಥವಾ ಏನೋ ಗ್ಲೌಸ್ ತೊಳ್ಕೊಳ್ಳೋದಕ್ಕಾಗಲಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಗ ಇರಲಿ, ಸ್ಪೇಸ್ ಇರಲಿ, ಜಾಗ ಇರಲಿ ಅಂತ ಹೇಳಿ ಇದನ್ನ. ಆದ್ರೆ ಇದು ಗಲೀಜಾದ್ರೇನು ತೊಳ್ಕೊಳ್ಬಹುದು. ಹೌದು, ಅದು ತೊಳೆಯಕ್ಕಾಗಲ್ಲ. ಹೌದು, ಕಲರ್ ಚೇಂಜ್ ಆಗ್ಬಿಡುತ್ತೆ. ಇದು SS ಹೆಂಗನ ತೊಳಿರಿ ಒಂದೇ ಯೂನಿಫಾರ್ಮ್ ಬರುತ್ತೆ ತೊಳೆದಾದ್ಮೇಲೆ. ಆ ತರ ಇದಕ್ಕೆ ಇದು ಸೆಲೆಕ್ಟ್ ಮಾಡಿರೋದು. ಯಾಕಂದ್ರೆ ಇದು ಕಾರ್ಪೊರೇಟ್ ಅಲ್ಲ, ಎಸ್ಪೆಷಲಿ ಫ್ಯಾಕ್ಟ್ರಿ ಆಗಿರೋದ್ರಿಂದ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಾವು ಇದನ್ನೆಲ್ಲ ಮಾಡಿಸಿರೋದು. ಈಗ ಯೂರಿನಲ್ಸ್ ನೋಡ್ಕೋಬೋದು, ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಈ ಕಡೆ ಬನ್ನಿ. ಈಗ ಕಮೋಡ್ಗಳು ಅಷ್ಟೇ ಎಲ್ಲ ಕ್ಲೀನಾಗಿ ನಡೀತಾ ಇದೆ. ವರ್ಕ್ ನಡೀತಾ ಇದೆ. ಫೈನಲ್ ಇವತ್ತು ಆ್ಯಕ್ಚುಲಿ ಇಲ್ಲಿ ತಿರ್ಸಂಗೆ ಇವತ್ತೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಹ್ಯಾಂಡ್ ಓವರ್ ನಾವು ಇವತ್ತು ಕೊಡ್ತಾ ಇದ್ದೀವಿ. ನಿನ್ನೆ ನೈಟಿಂದನೂ ಕಂಪ್ಲೀಟಾಗಿ ಕೆಲಸ ನಡೀತಾನೆ ಇದೆ. ಬನ್ನಿ, ಇವಾಗ ಫ್ಲೋರಿಂಗ್ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿ. ಇದರ್ಧ ಹೆಂಗಿದೆ, ಫಿನಿಶಿಂಗ್ ತೋರಿಸಿ. ಕೆಳಗಡೆ ಎಲ್ಲ ತೋರಿಸಿ ಹೆಂಗೆ. ಇಲ್ಲಿ ಕ್ಲೀನ್ ನಡೀತಿದೆ, ಇಲ್ಲಿ ಕ್ಲೀನ್ ಆಗಿದೆ, ಇಲ್ಲಿ ಇನ್ನೂ ಕ್ಲೀನ್ ಆಗಿಲ್ಲ. ಕ್ಲೀನ್ ಆಗಿರೋ ಇದ್ರಲ್ಲಿ ನಾವು ನಡೀತಾ ಇದ್ದೀವಿ. ಎಲ್ಲ ಕಾರ್ನರ್ಸಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಿಸ್ತೀವಿ. ಪ್ರತಿಯೊಂದು ಕಾರ್ನರ್ಸಲ್ಲೂ ಧೂಳುಗಳಿರುತ್ತೆ. ಆ ಕಡೆ ನೋಡಿ, ಆ ಕಡೆ ತೋರಿಸಿ. ಆ ಕಡೆ ಕಾರ್ನರ್ಸ್ಗಳೆಲ್ಲ ಧೂಳಿರುತ್ತೆ ನೋಡಿ. ಈ ಕಾರ್ನರಲ್ಲಿ ಆಲ್ರೆಡಿ ಧೂಳಿದೆ. ಇದೆಲ್ಲ ತೆಗ್ಸಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕೊಡಬೇಕಾಗಿ ಬರುತ್ತೆ. ನಾವು ಎಷ್ಟೇ ಕೆಲಸ ಮಾಡಿರಲಿ, ಎಷ್ಟೇ ದೊಡ್ಡ ಕೆಲಸ ಮಾಡಿರಲಿ, ಯಾವುದೇ ರೀತಿ ಎಷ್ಟು ದೊಡ್ಡ ಬಿಲ್ಡಿಂಗೇ ಕಟ್ಟಿರಲಿ, ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಸಣ್ಣ ಪುಟ್ಟ ಕ್ಲೀನಿಂಗು ಅದು ಯಾವುದು ನಾವು ಮಾಡಿಕೊಟ್ಟಿಲ್ಲ ಅಂದರೆ ಓನರ್ಗೆ ಫಸ್ಟು ಬೇಜಾರಾಗೋದು. ಅದ್ರೇ ಎಲ್ಲ ಮಾಡಿರ್ತಾರೆ. ಹೌದು, ಸಣ್ಣ ಪುಟ್ಟದಲ್ಲೇ ಬೇಜಾರಾಗೋದು, ಸಣ್ಣ ಪುಟ್ಟದಲ್ಲೇ ಬೇಜಾರಾಗ್ತಾರೆ. ಸೊ ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಅದು ದಿಸ್ ಆಲ್ ಆರ್ ಕಾಸ್ಟ್ ಬೇರಿಂಗ್. ಇದನ್ನೆಲ್ಲ ನಾವು ಮುಂಚೆನೇ ಓನರ್ಗೆ ತಿಳಿಸಿ ಹೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೆ. ಅದೆಲ್ಲ ಯಾರು ಹೇಳಲ್ಲ. ಎಸ್ಪೆಷಲಿ ಹೌದು, ಕೆಲಸ ಮಾಡ್ತಾರೆ, ಗಲೀಜ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ಬನ್ನಿ ಫ್ಯಾಕ್ಟ್ರಿ ಆಚೆಗಡೆ ತೋರ್ಸೋಣ. ಗುಡಿಸ್ರಪ್ಪ, ಗುಡ್ಸಿ. ಈ ಕಡೆ ಗುಡಿಸ್ಕೊಳ್ರಿ. ಇದು ಎತ್ಬಿಡ್ರಿ, ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಗಾಡಿ ಹೋಗ್ಬೇಕು ಅಲ್ಲಿಗೆ. ಇವಾಗ ಗಾಡಿಗಳು ತಗೊಂಡು ಹೋಗ್ತಾರೆ ಎಲ್ಲ ಆ ಕಡೆ. ನೋಡಿ, ಎಸ್ಪೆಷಲಿ ಏನಾಗಿದೆ, ಅದು ಬಂದ್ಬಿಟ್ಟು ನಮಗೆ ಪಾರ್ಕಿಂಗ್ ಏರಿಯಾ ಇದೆ. ಆದ್ರೆ ಪಾರ್ಕಿಂಗು ಇವತ್ತು ಒಳಗಡೆ ಮಾಡಿಸ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಆ ಜಾಗ ಕ್ಲೀನ್ ಆದ್ಮೇಲೆ, ಆ ಜಾಗ ಎಸ್ಪೆಷಲಿ ಕ್ಲೀನ್ ಆದ್ಮೇಲೆ, ಆಮೇಲೆ ಗಲೀಜೆಲ್ಲ ಹೋಗಾದ್ಮೇಲೆ ಆಮೇಲೆ ಗಾಡಿಗಳು ಅಲ್ಲಿ ಪಾರ್ಕಿಂಗ್ ಕೊಡ್ತೀವಿ, ಹೋಗುತ್ತೆ. ನೋಡಿ, ಕಂಪ್ಲೀಟ್ ಬರೀ ಒಳಗಡೆನೇ ಅಲ್ಲ, ಆಚೆಗಡೆನೂ ಕಂಪ್ಲೀಟ್ ಕ್ಲೀನಿಂಗ್ ನಡೀತಾ ಇದೆ. ನೋಡ್ಬೋದು. ಅಣ್ಣ, ಸ್ವಲ್ಪ ನೀರು ಹಾಕೋಣ, ಲೈಟಾಗೆ ನೀರು ಹಾಕೋಣ. ಧೂಳಿರೋ ಜಾಗದಲ್ಲಿ ನೀರು ಹಾಕೊಳ್ಳಿ. ತಿರ್ಗಾ ಹಂಗೆ ಧೂಳು. ಪೈಪ್ ಹಾಕಪ್ಪ, ಪೈಪ್ ಅವ್ರಿಗೆ ಇದು ಮಾಡಕ್ಕೆ, ದೊಡ್ಡ ಇದು ತೊಳೆಯಕ್ಕೆ. ನೀವು ಒಂಚೂರು ಬಕೆಟ್ ಅಲ್ಲಿ. ಅವ್ರು ಬೇರೆ ಪೈಂಟ್ ಅವರು. ನೀವು ಪೇಂಟ್ ಅವರಾ? ಪೈಂಟ್ ಅವರು ಬಿಡು, ಅವ್ರದ್ದು ಬಿಟ್ಬಿಡು. ಅಣ್ಣ, ಸ್ವಲ್ಪ ನೀರು ತಗೊಂಡು ಚೆನ್ಬಿಟ್ಟು ಅಲ್ಲಿಂದ ಹಾಕೊಳ್ಳಿ. ಇಷ್ಟು ಧೂಳು ಬರಬಾರ್ದು. ತಿರ್ಗಾ ಪೈಂಟ್ ಎಲ್ಲ ಮಾಡಿ ಸುಖ ಇರಲ್ಲ ನಮಗೆ. ಸರಿ, ಬನ್ನಿ ಹಂಗೆ ಹೋಗೋಣ. ನೋಡಿ, ಇದನ್ನು ಆಚೆಗಡೆ ಏರಿಯಾ. ಒಳಗಡೆ ಯಾವುದೇ ರೀತಿ ಗಲೀಜು ಇರಬಾರ್ದು, ಧೂಳು ಇರಬಾರ್ದು. ಬಾ ನಿನ್ ಬಾ. ಒಳಗಡೆ ಯಾವುದು ಗಲೀಜು ಇರಬಾರ್ದು, ಧೂಳು ಇರಬಾರ್ದು ಅಂತೇಳಿ ಫಸ್ಟು
ಅಲ್ಲಿರೋ ಐಟಮ್ಸ್ಗಳಾಗಲಿ ಪೈಪ್ಗಳಾಗಲಿ ಡೆಬ್ರಿಗಳಾಗಲಿ ಎಲ್ಲ ತಂದು ಆಚೆ ಕಡೆ ಇಟ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಇದೆಲ್ಲ ಶಿಫ್ಟ್ ಆಗುತ್ತೆ. ಇದೆಲ್ಲ ಶಿಫ್ಟ್ ಆದ್ಮೇಲೆ ಮತ್ತೆ ಇದನ್ನ ನೀಟ್ ಮಾಡಿ ಸೈಟ್ ಇಂಜಿನಿಯರ್ ಇವಾಗೆಲ್ಲ ಆಚೆ ಕಡೆ ಕ್ಲೀನಿಂಗ್ ನಡೀತಾ ಇದೆ ನೋಡ್ಬೋದು. ಇವಾಗ ಅಲ್ಲಿ ಗೇಟಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಎಷ್ಟು ಲೋಡ್ ಕಸ ಹೋಗಿದೆ ಇಲ್ಲಿಂದ? ಒಂದು 120 ಲೋಡ್ ಹೋಗಿದೆ ಕಸ. 120 ಲೋಡ್. ಲೋಡ್. ನೋಡಿ ಒಂದು ಫ್ಯಾಕ್ಟ್ರಿ ರಿನೋವೇಷನ್ ಮಾಡೋ ಟೈಮಲ್ಲಿ ಇವೆಲ್ಲ ಲೆಕ್ಕ ಹಾಕ್ಬೇಕು ಹಿಂಗೆ ಅಂತಂದರೆ 120 ಲೋಡು. ನೋಡಿ ಟ್ರ್ಯಾಕ್ಟರ್ನು ಬಂದಿದೆ, ಇನ್ನೂ ಕಸ ತುಂಬ್ತಾನೆ ಇದ್ದಾರೆ. ನೋಡ್ಕೊಂಬರೋಣ. ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇದೆಲ್ಲ ಮಾಮೂಲಿ ಏನೂ ಮಾಡೋದಕ್ಕಾಗಲ್ಲ, ಬಟ್ ಮಾಡಿಸ್ಬೇಕಾದ್ರೆ ನಿಂತ್ಕೊಂಡು ಮಾಡಿಸ್ಬೇಕು. ಬರೀ ನೋಡಿ ಅಲ್ಲೊಂದೇ ಅಲ್ಲ, ಈ ಕಡೆಗೂ ಕಸ ಇದೆ ನೋಡಿ. 4 ಸಾರ್ವೆ ಬಿದ್ದಿದೆ ನೋಡಿ. ಇವತ್ತು ನೋಡ್ಕೊಂಡೇ ಇಲ್ಲ ಕ್ಲೀನಿಂಗ್ ಟೈಮಲ್ಲಿ. ಇದೆಲ್ಲ ನೋಡ್ಕೊಳ್ಬೇಕು ನಾವು. ನೋಡಿ ನಮ್ಮ ಸಾರ್ವೆನೆ 3 ಬಿದ್ದಿದೆ, ನೋಡ್ಕೊಂಡೇ ಇಲ್ಲ ನೋಡಿ. ಈ ಥರ ಟೈಮಲ್ಲಿ ಗೊತ್ತಾಗುತ್ತೆ. ಕೆಲ್ಸದವ್ರ ಮೇಲೆ ನಂಬಿಕೆ ಮಾಡಿ ಕೆಲಸ ಮಾಡ್ಸಂಗಿಲ್ಲ, ಅದಕ್ಕೆ ನಾವೇ ಜವಾಬ್ದಾರ ಆಗ್ತೀರಿ. ಓನರು ಕೆಲ್ಸದವ್ರು ಕೇಳಲ್ಲ, ಹೌದು, ಕೆಲ್ಸದವ್ರಿಗೆ ಬಿಟ್ಬಿಟ್ಟು ನಮಗೆ ಕೇಳೋದು. ಹೌದು, ಓಕೆನಾ? ಅದಕ್ಕೆ ವೆರಿಫೈ ನಾವು ಮಾಡ್ಬೇಕು ಲಾಸ್ಟಲ್ಲಿ, ಏನೇನು ಎಲ್ಲೆಲ್ಲಿ ಇದೆ, ಏನೇನು ಕಸ ಎಲ್ಲಿ ಬಿದ್ದಿದೆ ಅಂತ. ಒಂದ್ಸತಿ ವೆರಿಫೈ ಮಾಡಿದ್ರೆ ಆ ವೆರಿಫೈ ಹೇಳಕ್ಕಿಂತ ಮುಂಚೆ ನಾವು 10 ಸತಿ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿರ್ಬೇಕು. ನೋಡ ಆಫೀಸ್ ಎಂಟ್ರೆನ್ಸ್ ಇದು ಆಫೀಸ್ ಎಂಟ್ರೆನ್ಸು, ಇದು ರಿಸೆಪ್ಷನಿಸ್ಟ್ ಡೆಸ್ಕು ನೋಡಿ. ಅಲ್ಲಿ ಈ ಕಂಪನಿ ಏನೇನು ಅಚೀವ್ಮೆಂಟ್ಸ್ ಮಾಡಿದೆ ಬನ್ನಿ ಒಳಗಡೆ ತೋರಿಸಿ ಎಲ್ಲ ಹೊಡೀರಿ. ಬನ್ನಿ. ಮೆಡಾಕ್ಸ್ ಅಂತ, ಮೆಡಾಕ್ಸ್ ಈ ಕಂಪನಿ ಬಂದ್ಬಿಟ್ಟು ಹೆಸರು ಮ್ಯಾಡಾಕ್ಸ್ ಅಂತ, ಒಂದು ರೊಬೋಟಿಕ್ ಕಂಪನಿ. ಅವ್ರು ಮಾಡಿರೋ ಅಚೀವ್ಮೆಂಟ್ಸು, ಸರ್ಟಿಫಿಕೇಟ್ಸು, ಲೈಸೆನ್ಸ್ಗಳು ಎಲ್ಲ ಡಿಸ್ಪ್ಲೇಗೆ ಏನೇನು ಬೇಕೋ ಅದಕ್ಕೆಲ್ಲ ಪ್ರಾವಿಷನ್ ಆಗಿದೆ. ಬನ್ನಿ ಹಂಗೆ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಫಾಲ್ ಸೀಲಿಂಗ್ ಆಗಿದೆ. ಇದೆಲ್ಲ ಮೀಟಿಂಗ್ ರೂಮ್ಸ್ಗಳು ರೆಡಿ ಆಗಿದೆ. ಎಲ್ಲ ಅಲ್ಯೂಮಿನಿಯಂ ಪಾರ್ಟಿಷನ್ನು, ಗ್ಲೇಸಿಂಗ್ ಕೂಡ ಆಗಿದೆ. ಇಲ್ಲಿ ನೋಡಿ ವಾಲ್ ಪ್ಯಾನಲಿಂಗ್ ಆಗಿದೆ. ಕ್ಲೈಂಟ್ ಬಂದರೆ ಸೋಫಾ ಕುತ್ಕೊಳಕ್ಕೆ. ನೋಡಪ್ಪ ನೋಡಿ ಆಫೀಸು ಇದು ಕಂಪ್ಲೀಟ್ ಜಾಗ ಇತ್ತು. ಇದ್ರದ್ದೇನಾದ್ರು ಮುಂಚೆ ಹೆಂಗಿತ್ತು ಅಂತ ವಿಡಿಯೋನು ಹಾಕಿರ್ತೀನಿ, ಅದನ್ನು ನೋಡಿ ನೀವು. ಇಲ್ಲಿ ಹಿಂಗಿತ್ತ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಇಲ್ಲೂ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ನಡೀತಾ ಇದೆ. ಪ್ರತಿಯೊಂದು ಡ್ರಾಯರ್ ಇರಲಿ, ಪ್ರತಿಯೊಂದು ಡ್ರಾಯರಿಂದ ಹಿಡಿದು ಪ್ರತಿಯೊಂದು ಕೋಣೆ ಒಳಗೂ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೊಡಬೇಕು. ಇದು ಆಕ್ಚುಲಿ ಇದು ಲಾಸ್ಟ್ ಕ್ಲೀನಿಂಗು. ಸ್ಟಾರ್ಟಿಂಗ್ ಹೇಳ್ಬೇಕು ಅಂತಂದ್ರೆ 120 ಗಾಡಿ ಲೋಡು ಕಸ ಹೋಗಿದೆ. ಅಂದ್ರೂ ಕ್ಲೀನಿಂಗ್ ಮುಗ್ದಿಲ್ಲ, ಕ್ಲೀನಿಂಗ್ ನಡೀತಾನೆ ಇರುತ್ತೆ. ಸೊ ದೊಡ್ಡ ಪ್ರಾಡಕ್ಟ್ಗಳೆಲ್ಲ ಇದೆಲ್ಲ ಇವೆಲ್ಲ ಯೋಚನೆ ಮಾಡಿ ನಾವು ಡಿಸಿಷನ್ ತೊಗೋಬೇಕಾಗಿ ಬರುತ್ತೆ. ಅವಾಗ ಕ್ಲೀನಿಂಗ್ ಮಾಡಿಸ್ಕೊತಾನೆ ಇರಬೇಕಿಲ್ಲ ಅಂದರೆ ಹೇಳಬೇಕು ಅಂತಂದರೆ ಇವಾಗ ಯೋಚನೆ ಮಾಡಿ 120 ಗಾಡಿ ಕಸ ಇಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಅಂದರೆ ಇಲ್ಲಿ ಇರ್ತಿತ್ತು. ಹೌದು, ಅಷ್ಟು ಕ್ಲೀನಿಂಗ್ ಮಾಡಿ 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 ಈ ಮಟ್ಟಕ್ಕೆ ನೋಡಿ ತಂದಿರೋದು. ನೋಡಿ ಮತ್ತೆ ಒಳಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಎಲೆಕ್ಟ್ರಿಷಿಯನ್ ಇನ್ನೂ ಮಾಡ್ತಾ ಇದ್ದಾರೆ. ಗ್ಲಾಸ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಫಿಟ್ಟಿಂಗ್ ಮಾಡುವಾಗ ಉದ್ದು ಪಿಸಿರಿರುತ್ತೆ, ಡೆಸ್ಟು ಅದೆಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ ಕ್ಲೀನಾಗಿ. ಇಲ್ಲಿ ಇನ್ನೊಂದು ಆಫೀಸ್ ಓಪನ್ ಆಗುತ್ತೆ ನೋಡಿ. ಇದು ಆ್ಯಕ್ಚುಲಿ ಗೊತ್ತಾಗಲ್ಲ, ಗ್ರೌಂಡ್ ಫ್ಲೋರಲ್ಲಿ ಕೆಲಸ ಮಾಡೋರಿಗೆ ಇದು ವಾಶ್ರೂಮ್ ಅಂತ ಮಾಡಿರೋದು. ರೆಡ್ಡು ನೀಟಾಗಿ ಬರ್ತಾ ಇರ್ತಾನೆ, ಕೆಳಗಡೆ ಹಿಡಿದಿಲ್ಲ ತಾನೆ. ಹಾಂ ಬನ್ನಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಮಾತ್ರನೇ ಇತ್ತು, ಇದು ಓಪನ್ ಇತ್ತು. ಕಂಪ್ನಿಯಿಂದ ಆಚೆಯಿಂದ ಬರಬೇಕಾಗಿತ್ತು. ನಾವು ಇದನ್ನೆಲ್ಲ ಹೊಡ್ಕೊಂಡು ಈ ಗೋಡೆ ಜಾಯಿಂಟ್ ಮಾಡಿ ಮೇಲ್ಗಡೆ ನೋಡಿ ಮೋಲ್ಡ್ ಹಾಕ್ಸಿ. ಬನ್ನಿ ಹೋಗೋಣ ಇಲ್ಲಿ ವಾಶ್ರೂಮ್. ಇವಾಗೆಲ್ಲ ಬರೀ ಯೂರಿನಲ್ಸು ಕಮೋಡ್ಗಳೆಲ್ಲ ಕ್ಲೀನ್ ಆಗಿದೆ. ಇವಾಗ ವಾಶ್ ಬೇಸಿನ್ ಅದು ಇದೆಲ್ಲ ಕ್ಲೀನ್ ಆಗಿದೆ. ಇನ್ನು ಫ್ಲೋರಿಂಗ್ ಒಂದು ಬಾಕಿ ಇದೆ. ಫ್ಲೋರಿಂಗ್ ಮತ್ತೆ ಮಷೀನ್ ಹಾಕಿ ವ್ಯಾಕ್ಯೂಮ್ ಹಾಕಿ ಕಂಪ್ಲೀಟಾಗಿ ಕ್ಲೀನಿಂಗ್ ಆಗುತ್ತೆ. ನೋಡಿ ತೋರಿಸಿ ಇದರಲ್ಲ ಯಾರಾದ್ರು. ಬನ್ನಿ ಹೊರಗಡೆ. ನೋಡಿ ಎಲ್ಲ ಆಲ್ಮೋಸ್ಟ್ ಕಮೋಡ್ ಎಲ್ಲ ಕ್ಲೀನ್ ಆಗಿದೆ. ಇಲ್ಲೂ ಕ್ಲೀನ್ ಆಗಿದೆ. ಫ್ಲೋರಿಂಗ್ ಒಂದು ಬಾಕಿ ಇದೆ, ಅದನ್ನ ಫೈನಲ್ ಟಚ್ ಕೊಡ್ತಾರೆ. ವ್ಯಾಕ್ಯೂಮ್ ಹಾಕಿ ಆಮೇಲೆ ಮುಗಿಸೋದು ಇದನ್ನ. ಇದು ಒಂದು ಜೆಂಟ್ಸ್ ಆಯಿತು ಅಂತಂದರೆ ಇಲ್ಲಿ ಸಪ್ರೇಟ್ ಆಗಿ ಲೇಡೀಸ್ಗೆ ಅಂತ ಆಗಿದೆ. ಇನ್ನು ಫ್ಲೋರಿಂಗ್ ಕ್ಲೀನ್ ಆಗಿಲ್ಲ ನೋಡಿ. ವಾಟರ್ ನೀರು ಹೆಂಗೆ ಬಾಟ್ಲ ಯಾರ್ದು ಆಪ್ಕ ಪಾನಿ ವಾಟರ್ ಬಾಟ್ಲ್ ಅವ್ರದ್ದೇ, ಒಳಗಡೆ ಇರೋ ವಾಟರ್ ಅವ್ರದ್ದೇ. ಎಲ್ಲ ಕಂಪ್ಲೀಟ್ ಸೆಂಟ್ರಲೈಸ್ಡ್ ಎ ಸಿ ಆಗಿದೆ.
ಮೇಲೆ ನೋಡ್ಬೋದು ಫಾಲ್ ಸೀಲಿಂಗ್ಸು. ಹೇಳ್ಬೇಕಂದ್ರೆ ಈ ಫ್ಲೋರೇ ಇರಲಿಲ್ಲ, ಇದೊಂದು ಕಂಪ್ಲೀಟ್ ಡಬಲ್ ಲೈಟ್ ಇತ್ತು. ಇಲ್ಲಿಂದ ಪಿಲ್ಲರ್ಗೆ ಸಪೋರ್ಟ್ ತೊಗೊಂಡು ಇದಕ್ಕೆ ಇನ್ನೊಂದು ಫ್ಲೋರ್ ಮಾಡಿ ಸ್ಟ್ರಕ್ಚರಲ್ಲೇ ಮಾಡಿ ಅದಾದಮೇಲೆ ಫಾಲ್ ಸೀಲಿಂಗ್ ಹಾಕಿ ಈ ಥರ ಕವರ್ ಮಾಡಿರೋದು. ಮತ್ತು ಮೇಲ್ಗಡೆ ತೋರಿಸ್ತೀನಿ ಬನ್ನಿ ಹಿಂಗೆ ಹೋದು. ಆಯ್ತಣ್ಣ ಫೈನಲ್ ಇದು ಫೈನಲ್ ಆಯ್ತಾ ಇದು ನೋಡಿ. ಇಲ್ಲಿನೂ ಕಂಪ್ಲೀಟ್ ಕ್ಲೀನಿಂಗ್ ನಡೀತಾ ಇದೆ. ಇಲ್ಲೊಂದು ಆಫೀಸ್ ಇದೆ, ಇದು ಮೀಟಿಂಗ್ ರೂಮು. ಅಲ್ಲೊಂದು ಟಿ ವಿ ಪ್ರೊವಿಷನ್ ಕೊಟ್ಟು ಅದೇ ಮೀಟಿಂಗು ಅಥವಾ ಪಿಚ್ ಟೆಕ್ಕು ಏನಾರ ಇತ್ತು ಅಂತಂದ್ರೂ ಇದ್ರಲ್ಲಿ ನೋಡ್ಕೋಬೋದು ಅವರು. ಹಾಂ ಸರಿಯಾಗಿ ನೆಕ್ಸ್ಟ್ ಮಾಡೋಣ ಬನ್ನಿ. ಈ ಆಫೀಸ್ ಈ ಫ್ಲೋರೇ ಇರಲಿಲ್ಲ, ಈ ಫ್ಲೋರ್ ಹೊಸದಾಗಿ ಕಟ್ಟಿ ಮಾಡಿರೋದು. ಇದೆಲ್ಲ ವರ್ಕರ್ಸ್ ಕ್ಯಾಬಿನ್ನು ನೋಡ್ಕೋಬೋದು. ಬನ್ನಿ ತೋರಿಸಿ ಬನ್ನಿ. ಯಾವುದು ಸ್ಪೇಸ್ ಯಾವುದಕ್ಕೂ ಕಮ್ಮಿ ಕೊಟ್ಟಿಲ್ಲ, ಕಂಜೆಸ್ಟೆಡ್ ಮಾಡಬೇಕು ಅಂತ ಯಾವುದೂ ಇಲ್ಲ. ಜಾಗ ವೇಸ್ಟ್ ಆಗಿಲ್ಲ. ಮೇನ್ ವರ್ಕರ್ಸ್ಗೆ ಎಷ್ಟು ಗ್ಯಾಪ್ ಬೇಕೋ ಅದೆಲ್ಲ ನೋಡಿಕೊಂಡು ವೆರಿ ಪ್ರಾಪರ್ ಆರ್ಕಿಟೆಕ್ಚರಲ್ಲು ಮತ್ತು ಡಿಸೈನ್ ನೋಡಿಕೊಂಡೇ ಕಂಪ್ಲೀಟಾಗಿ ಎಲ್ಲ ಮಾಡಿರೋದು. ವೈಟ್ ಎಂತಕ್ಕೆ ಇಟ್ಟಿದ್ದೀವಿ ಕಂಪ್ಲೀಟ್ ಇದು ಅಂತಂತಂದರೆ ಸ್ಪೇಸ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಎನಿ ಬ್ರೈಟ್ ಲೈಟ್ ಅಥವಾ ಎನಿ ಬ್ರೈಟ್ ಕಲರ್ ಯಾವಾಗಲೂ ನಾವು ಕಂಪ್ನಿಲಿ ಯೂಸ್ ಮಾಡಿದಾಗ ಸ್ಪೇಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲೊಂದು ಮೀಟಿಂಗ್ ರೂಮ್, ಇಟ್ ಆಲ್ ಪರ್ಪಸ್ ರೂಮ್. ಇದಕ್ಕೆ ಏನು ಬೇಕಾದ್ರೂ ಡಿಸ್ಕಷನ್ನು, ಕಂಪ್ನಿ ಡಿಸ್ಕಷನ್ನು, ಅದು ಇದು ಏನು ಬೇಕಾದ್ರೂ ಆಗ್ಬೋದು. ಕೆಲವು ಸತಿ ವಿಂಡೋ ಇರಲ್ಲ, ಆಮೇಲೆ ಏರ್ ಸರ್ಕ್ಯುಲೇಷನ್ ಇಲ್ದಿರೋ ಟೈಮಲ್ಲಿ ಸಪ್ರೇಟಾಗಿ ಎ ಸಿಗಳನ್ನ ಕೊಡಬೇಕಾಗಿ ಬರುತ್ತೆ. ಇಲ್ಲೂ ಅಷ್ಟೇ ದೊಡ್ಡ ಟಿ ವಿ ಇನ್ಸ್ಟಾಲ್ ಆಗಿದೆ. ಬನ್ನಿ, ಒಂದು ಸರ್ವರ್ ಕ್ಯಾಬಿನ್ ಮಾಡಿದ್ವಿ, ಬಟ್ ಎಲ್ಲ ಕಂಪ್ಲೀಟ್ ಸರ್ವರ್ ಅವ್ರು ಮಾಡ್ಕೊತಾ ಇದ್ದಾರೆ. ಬನ್ನಿ ಹಂಗೆ. ಸೊ ಕೆಳಗಡೆ ಇರೋರಿಗೆ ಅಲ್ಲಿ ಪ್ರಾವಿಷನ್ಗೆ ಇಲ್ಲಿ ತೋರಿಸ್ರಿ. ಇಲ್ಲಿ ಕೆಳಗಡೆ ಇರೋರಿಗೆ ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ವಿ ವಾಶ್ರೂಮ್ಸ್ಗೆಲ್ಲೂ. ಅದೇ ಸೇಮ್ ಟು ಸೇಮ್ ಅಲ್ಲಿಂದನೇ ಹಂಗೆ ಮೇಲ್ಗಡೆ ರೈಸ್ ಮಾಡಿ ಮೇಲೆ ಅದೇ ಥರ ಮಾಡಿದ್ದೀವಿ. ಇಲ್ಲಿನೂ ಕ್ಲೀನಿಂಗ್ ಆಗಿಲ್ಲ, ಕ್ಲೀನಿಂಗ್ ನಡೀತಾ ಇದೆ. ಕ್ಲೀನ್ ಆಸ್ ಇಟ್ ಈಸ್ ಕೆಳಗಡೆ ಏನು ಸೇಮ್ ಇತ್ತು ಸೇಮ್ ಅದೇ ಥರನೇ ಆಗಿದೆ ಇಲ್ಲೂ. ಇನ್ನು ಎಲ್ಲ ವಾಶ್ರೂಮ್ ಮಾತ್ರ ಕ್ಲೀನ್ ಆಗಿದೆ, ಇನ್ನು ಫ್ಲೋರಿಂಗ್ ಕ್ಲೀನ್ ಆಗಿಲ್ಲ. ವಾಲ್ಸ್ ವೀಲ್ಸ್ ಎಲ್ಲ ಕ್ಲೀನ್ ಆಗಿದೆ. ಕೆಳಗಡೆ ಎಷ್ಟೋ ನೋಡಿದ್ದೀರಾ, ಕಂಪ್ನಿ ಸುತ್ತಮುತ್ತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಸೆಂಟ್ರಲ್ಲಿ ಪಿಲ್ಲರ್ಸು, ಲೈಟ್ ಕಂಬ ಅದೆಲ್ಲ ಇತ್ತು. ಅದೆಲ್ಲ ಕಂಪ್ಲೀಟಾಗಿ ತೆಗೆಸಿ ನಾವೇ ಐಡಿಯಾ ಕೊಟ್ಟು ಈ ಕಡೆ ಕಂಪ್ನಿಯವ್ರಿಗೆ ಬರೀ ಕಾರ್ ಪಾರ್ಕಿಂಗು ಮಾಡ್ಕೊಳಕ್ಕೆ ಅಂತ ಹೇಳಿ ಸ್ಪೇಸ್ ಮಾಡಿ ಇಲ್ಲಿಗೆ ಬಿಟ್ಟಿದ್ದೀವಿ. ಬನ್ನಿ ಆ ಕಡೆ ತೋರಿಸ್ತೀನಿ. ಇದು ಕಾರ್ ಪಾರ್ಕಿಂಗ್ಗೆ ಈ ಸೈಡ್ ಇದೆಯಲ್ಲ, ಇದು ಕಾರ್ ಪಾರ್ಕಿಂಗು. ಟೂ ವೀಲರ್ ಪಾರ್ಕಿಂಗ್ ರೈಟ್ ಸೈಡು ಲೆಫ್ಟ್ ಸೈಡ್ ಕೊಟ್ಟಿದ್ದೀವಿ. ಹೇಳಬೇಕಲ್ಲ, ಇದು ಬಂದು ಮತ್ತೆ ಆ ಕಡೆ ಈ ಕಡೆ ಎರಡು ಕಡೆನೂ ಕಾರ್ ಪಾರ್ಕಿಂಗ್ ಬರುತ್ತೆ. ರ್ಯಾಂಪ್ ತೋರ್ಸಪ್ಪ, ಈ ಕಡೆ ಬನ್ನಿ. ಹಾಂ, ಇಲ್ಲಿ ಈ ಕಡೆ ತಿರುಗಿ. ಕಂಪ್ನಿ ನಾವು ಸ್ಟಾರ್ಟಿಂಗ್ ಬಂದಾಗ ರ್ಯಾಂಪು ಇದಿಲ್ಲ, ಇಷ್ಟು ಮೋಸ್ಟ್ಲಿ ಮೆಟ್ಲಿತ್ತು. ಇಲ್ಲ ಇದ್ದೇ ಇಲ್ಲ, ಬರೀ ಸ್ಟೆಪ್ ಇತ್ತು ಅಷ್ಟೇ. ಒಂದು ಸ್ಟೆಪ್ ಮಾತ್ರ ಇತ್ತು. ಗಾಡಿಗಳು ಓಡಾಡೋ ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ RCC ಸ್ಟ್ರಕ್ಚರ್ ಮಾಡಿ ರೀಇನ್ಫೋರ್ಸ್ಮೆಂಟ್ ಹಾಕಿ ಇಲ್ಲೊಂದು ರ್ಯಾಂಪ್ ಮಾಡಿದ್ದೀವಿ. ಸೆಕ್ಯೂರಿಟಿಗಳು ಆಚೆ ಕಡೆ ಇರೋ ಸ್ಟಾಫ್ಗಳಿಗೆ ಮತ್ತೆ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಆಚೆ ಕಡೆ ಸಪ್ರೇಟಾಗಿ ಒಂದು ವಾಶ್ರೂಮ್ ಮಾಡಿ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಏನಿಲ್ಲ, ಬರೀ ಇದಿತ್ತು. ಪಾರ್ಕಿಂಗ್ ಟೈಲ್ಸ್ ಹಾಕಿ ಬಿಟ್ಟಿದ್ರು ಈ ವಾಶ್ರೂಮ್ಗಳಿಗೆ. ಮತ್ತು ಒಳಗಡೆ ಇನ್ನೊಂದು ವಾಶ್ರೂಮ್ ಇದೆ, ಅದಕ್ಕೆಲ್ಲ ಕಂಪ್ಲೀಟಾಗಿ ಸ್ಯಾನಿಟ್ರಿ ಇಲ್ಲೇ ಓಪನ್ ರಿಂಗ್ ಕೊಟ್ಟಿದ್ದೀವಿ. ಸ್ಯಾನಿಟ್ರಿ ಪಿಟ್ ಇಲ್ಲ ಆಗಿದೆ. ಜಾಗ ಇಲ್ದಿರೋ ಕಾರಣಕ್ಕೋಸ್ಕರ ಏರೋಲ್ಟ್ನ ಈ ಥರ ಐಡಿಯಾ ಮಾಡಿ ಈ ಥರ ಬಿಟ್ಟಿದ್ದೀವಿ. ಬಾ ನೋಡೋಣ. ಇಲ್ಲ ಸಿಕ್ಕಾಪಟ್ಟೆ ಕಸ ಧೂಳು ಏನೇನೋ ಇತ್ತು, ಹೇಳಿದ್ನಲ್ಲ 120 ಟ್ರ್ಯಾಕ್ಟರ್ಗಳು ಹೋಗ್ಬೇಕು ಅಂದರೆ ಮಾಮೂಲಿ ಎಲ್ಲ ಇತ್ತು. ಎಲ್ಲ ಎತ್ಸಿ ಮಾಡಿಸಿ ಎಲ್ಲ ಕ್ಲೀನ್ ಆಗಿದೆ. ಇದು ಬಂದು ಟೂ ವೀಲರ್ ಪಾರ್ಕಿಂಗ್. ಇದು ಇಷ್ಟು ನೋಡಿ ಮೇಲೆ ನೋಡಿ ಎಲ್ಲ ಶೀಟ್ ಹಾಕಿ ಶೀಟ್ ಹಾಕಿ ಇಲ್ಲಿ ಟೂ ವೀಲರ್ಗೆ ಪಾರ್ಕಿಂಗ್ಗೋಸ್ಕರ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಸೊ ಆಚೆ ಕಡೆ ಬಂದು ಕಾರ್ ಪಾರ್ಕಿಂಗು, ಒಳಗಡೆ ಈ ಸೈಡಲ್ಲಿ ಈ ಜಾಗ ಸಾಕು ಟೂ ವೀಲರ್ಗಳಿಗೆ ಅಂತಂದೇಳಿ. ಸೊ ಈ ಶೆಡ್ ಹಾಕಿ ಇಲ್ಲಿ ಟಾಪ್ ಕೊಟ್ಟು ಇಲ್ಲಿ ಶೆಡ್ ಹಾಕಿ ಟೂ ವೀಲರ್ ಪಾರ್ಕಿಂಗ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಬನ್ನಿ ಹಂಗೆ ಕೆಲವು ವಿಷಯನ ಗೊತ್ತಿದ್ರೆ ಮಾತಾಡೋಕೆ ಬನ್ನಿ ಒಳಗಡೆ ಬನ್ನಿ. ನಾನು ಮಗ ಕಾಣಿಸ್ತಾ ಇದೆಯಾ? ಹಾಂ, ಕೆಲವು ವಿಷಯನ ಗೊತ್ತಿದ್ರೆ ಮಾತಾಡಬೇಕು, ಇನ್ನು ಕೆಲವು ವಿಷಯನ ಗೊತ್ತಿಲ್ಲದೆ ಮಾತಾಡೋಕೆ ಹೋಗ್ಬಾರ್ದು. ಇದು ಕಂಪ್ಲೀಟು
ಫೈರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ, ಏನಿಲ್ಲ. ಸೊ ಅದಕ್ಕಾಗಿ ನಾವು ಜಾಸ್ತಿ ಮಾತಾಡೋಕೆ ಹೋದರೆ. ಸೊ ಫೈರ್ ರೂಮ್ ಇದು ಬ್ಯಾಕ್ ಸೈಡ್ ಏರಿಯಾ. ಬನ್ನಿ ಇಲ್ಲಿ ಕಂಪ್ಲೀಟ್ ಕ್ಲೀನ್ ಆಗಿದೆ. ಕಂಪ್ಲೀಟ್ ಬ್ಯಾಕ್ ಸೈಡ್ ಏರಿಯಾ ಎಲ್ಲ ಪೂರ್ತಿ. ಇಲ್ಲೂ ಎಲ್ಲ ಇಲ್ಲಿ ಜಾಸ್ತಿ ಇದ್ದಿತ್ತು. ಹೆಗಣಗಳು, ಇಲಿಗಳು, ಯಾವುದು ಬೆಕ್ಕು ಸತ್ಗೀತ್ ಎಲ್ಲ ಬಿದ್ದಿತ್ತು. ಕಂಪ್ಲೀಟ್ ಆಗಿ ಇವಾಗ ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿ ಕ್ಲೀನ್ ಆಗಿದೆ. ಮತ್ತು ಇಲ್ಲಿ ನೋಡ್ಬೋದು ಎಪಾಕ್ಸಿ ಫ್ಲೋರಿಂಗ್ ಆಗಿದೆ ಇಲ್ಲೂ. ಮತ್ತು ಇಲ್ಲಿ ನೀರು ಏನಾಗ್ತಾ ಇತ್ತು ಅಂತಂದರೆ ಇದು ಕ್ಲೋಸ್ ಇದ್ರೂ ಕೂಡ ಇಲ್ಲಿ ಮಳೆಯಿಂದ ನೀರು ಇಲ್ಲಿ ಬೀಳ್ತಾ ಇತ್ತು ಅಂತ ಹೇಳಿ ಮತ್ತೆ ಇಲ್ಲೂ ಶೆಡ್ ಹಾಕಿದ್ವಿ. ಕಂಪ್ಲೀಟಾಗಿ ಸಿಲಿಕೋನ್ ಎಲ್ಲ ಹಾಕಿ ಮುಚ್ಚಿದ್ದೀವಿ. ಇಲ್ಲೂ ಯಾವುದೇ ಇದಿರಲಿಲ್ಲ ಮುಂಚೆ, ಇದನ್ನು ಮಾಡಿದ್ದು ನಾವು. ಸರಿ, ಇದಾದ್ಮೇಲೆ ಬನ್ನಿ ಮೇಲೆ ಹೋಗೋಣಪ್ಪ. ಇದೆಲ್ಲ ಕಂಪ್ಲೀಟಾಗಿ ಸಿಮೆಂಟ್ ಶೀಟ್ ಇತ್ತು, ಲೀಕೇಜ್ ಇತ್ತು, ಒಡೆದೋಗಿತ್ತು ಶೀಟು, ಅರ್ಧ ಬಿದ್ದೋಗಿತ್ತು. ಸೊ ಇದನ್ನೆಲ್ಲ ಯಾವುದು ರಿಟರ್ನ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ಚೇಂಜ್ ಮಾಡಿ ಕಂಪ್ಲೀಟಾಗಿ ಶೀಟ್ನೆಲ್ಲ ನೀವು ರೆಡಿ ಮಾಡಿ ಹೊಸದಾಗಿ ಹಾಕಿರೋದು ಇದೆಲ್ಲ. ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಇದ್ರ ಮೇಲೆ ಯಾವ ಥರ ನಡ್ಕೊಂಡು ಹೋಗೋದು ಅಂತ ಹೇಳಿ. ಈ ವಿಡಿಯೋದಲ್ಲಿ ಹೇಳ್ತೀನಿ, ಹೇಳಿದ್ರು. ಈ ಥರ ಕಾಲು ಇಲ್ಲಿಕ್ಕಿದ್ರೆ ಇಲ್ಲಿ ಅಪ್ಪಿರೋ ಕಡೆ ಅಂತ ಹೇಳು. ಇಲ್ಲ ಅಪ್ಪಿರೋ ಕಡೆನೇ ಈ ಥರ ಬೆಂಡಿರೋ ಕಡೆ ಕಾಲಿಕ್ಕಿದ್ರೆ ಬೆಂಡಾಗ್ಬಿಡುತ್ತೆ. ಓಕೆನಾ? ನಾವು ಫ್ಲ್ಯಾಟ್ ಕಡೆ ಇಕ್ಬೇಕು, ಅಗಲ ಎಲ್ಲಿರುತ್ತೋ ಅಲ್ಲಿ. ಓಕೆನಾ? ಈ ಥರ ನಡಿಬೇಕು. ಈ ಥರ ನಡೆದು ಸ್ಕ್ರೂ ಇರುತ್ತೆ ಮೇನು ಸ್ಕ್ರೂ ಇರುತ್ತೆ. ಈ ಸ್ಕ್ರೂ ಜಾಗದಲ್ಲೇ ಕಾಲಿಕ್ಬೇಕು. ಆವಾಗ ನೀವು ಎಷ್ಟನ್ನ ಪ್ರೆಸ್ ಮಾಡಿ ಎಷ್ಟನ್ನ ಬೆಂಡ್ ಮಾಡಿ ಏನೂ ಆಗಲ್ಲ. ನೀವು ಅದೇ ಇಲ್ಲಿ ಬಿಟ್ಟು ಬೇರೆ ಕಡೆ ಇಕ್ಕಿದ್ರೆ ಪ್ರಾಬ್ಲಮ್ಸ್ ಬಂದು ಬೆಂಡಾಗೋದು ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಕೆಳಗಡೆ ಚಾನಲ್ ಹೋಗಿರುತ್ತೆ ಸ್ಕ್ರೂ, ಅದಕ್ಕೆ ಹೊಡೆದಿರ್ತಾರೆ. ಇಲ್ಲಿ ಏನೇ ಆದ್ರೂ ಏನೂ ಆಗಲ್ಲ, ಕೆಳಗಡೆ ವೆಯ್ಟ್ ತಡ್ಕೊಳ್ಳುತ್ತೆ. ನಡಿಬೇಕಾದ್ರೆ ಎಸ್ಪೆಷಲಿ ಈ ಥರ ಶೀಟ್ಗಳ ಮೇಲೆ ನಡಿಬೇಕಾದ್ರೆ ಕೆಲವರೆಲ್ಲ ಏನು ಮಾಡ್ತಾರೆ, ನಡಿಬಾರ್ದು. ಅದಕ್ಕೋಸ್ಕರನೇ ಮೇಯ್ನ್ ಲೀಕೇಜ್ ಬರೋದು. ಅದಕ್ಕೋಸ್ಕರ ಎಲ್ಲ ಸ್ಕ್ರೂ ಇರುತ್ತೋ ಅಲ್ಲಿ ಕಾಲಿಡ್ಕೊಂಡು ನಡೆದ್ರೆ ನಿಮ್ಗೆ ಯಾವುದೇ ರೀತಿ ಬೆಂಡ್ ಆಗಲ್ಲ, ಹಿಂಗೆ ಶೇಕ್ ಆಗಲ್ಲ, ಹಿಂಗೆ ಮೂಮೆಂಟ್ ತೊಗೊಳ್ಳೋದು, ಹಿಂದೆ ಮುಂದೆ ಆಡಲ್ಲ. ಅದು ಆಡದೇ ಇದ್ದಾಗ ಯಾವುದೇ ರೀತಿ ಲೀಕೇಜ್ ಬರಲ್ಲ. ನೋಡಿ ಇದಿಷ್ಟು ಕಂಪ್ಲೀಟಾಗಿ ಹೊಸದಾಗಿ ಹಾಕಿದ್ದು. ಈ ಕಡೆ ಆ ಕಡೆ ಹೋಗೋದು ಬೇಡ, ನೀಟಾಗಿ ಬರಬೇಕು. ನಾವು ಕಾಣಿಸ್ತಾ ಇದೀವಾ? ಸರ್ ಹೇಳಿ. ಹಲೋ. ಹಾಂ ನೋಡಿ ಕಂಪ್ಲೀಟಾಗಿ ಇಲ್ಲಿ ಏನಂತೆ? ಹೌದು, ಇಲ್ಲ ವಾಶ್ರೂಮ್ ಮಾಡ್ತಾವ್ರಲ್ವ ಕಂಪ್ಲೀಟಾಗಿ. ಇಲ್ಲಿ ಏನಿತ್ತು ಎಲ್ಲ ಟೈಲ್ಸ್ ಎಲ್ಲ ಆಗಿದೆ. ಇಷ್ಟು ಹೈಟ್ ಅಲ್ಲಿ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾರೆ ಒಂದೇ ಸತಿ ಆಚೆ. ತೆಂಗಿನ ಗರಿ ಇತ್ತು, ಬಾಟಮ್ ಮಾಡ್ಬೇಕಷ್ಟೇ. ಇಷ್ಟು ಹೈಟ್ ಅಲ್ಲಿ ಕಂಪ್ಲೀಟ್ ತೆಂಗಿನ ಗರಿ ಇಲ್ಲಿಂದ ಅಲ್ಲಿವರೆಗೂ ಇತ್ತು. ಎಲ್ಲ ಕ್ಲೀನ್ ಮಾಡಿಸಿ ಎತ್ತಾಕಿ ಮಾಡಿರೋದು ಇವಾಗ. ಓಕೆ ಹೇಳ್ತಾ ಇದ್ದು ಬರ್ತಾ ಇದ್ದೀನಿ. ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಕ್ಲೀನ್ ಮಾಡಿ ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ನೋಡಿ ಇಲ್ಲೆಲ್ಲ ಓಪನ್ ಕಂಪ್ಲೀಟಾಗಿ ಓಪನ್ ಇತ್ತು. ಇಲ್ಲಿ ರಾತ್ರಿ ಹೊತ್ತು ಬೆಕ್ಕ, ಇಲಿನೋ, ಪಾರಿವಾಳನೋ, ಪಕ್ಷಿನೋ ಎಲ್ಲ ಬರ್ತಾ ಇತ್ತು. ನೋಡ್ಕೊಬೋದು ಇಲ್ಲೆಲ್ಲ ಕಂಪ್ಲೀಟ್ ತೋರಿಸಿ ಪೂರ್ತಿ ಯಾವ್ಯಾವ ಹೋಲ್ ಜೊತೆ ಎಲ್ಲದಕ್ಕೂ ನಾವು ಮೆಶ್ ಹಾಕಿ ಕ್ಲೋಸ್ ಮಾಡಿದ್ದೀವಿ. ಆದರೆ ಗ್ಲಾಸ್ ಹಾಕಿಲ್ಲ, ಯಾಕಂತಂದರೆ ಏರ್ ಸರ್ಕ್ಯುಲೇಷನ್ ಪಾಸ್ ಆಗಲಿ ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡಾಗಿದೆ. ಎಲ್ಲ ಆಫೀಸು AC-ನೇ. ಇದೆಲ್ಲ ಹೊಸದಾಗಿ ಇನ್ಸ್ಟಾಲ್ ಆಗಿರೋಂಥ AC ಪಾರ್ಟಿಷನ್. ಇದೆಲ್ಲ ಕಂಪ್ಲೀಟಾಗಿ ಹೊಸದಾಗಿ ಕಟ್ಟಿರುವಂಥ ವಾಶ್ರೂಮ್ಗಳು. ಇದೆಲ್ಲ ಆಫೀಸ್ ಒಳಗಡೆಯಿಂದ ನೀವು ನೋಡಿದ್ರೆ ಇದು ಆಚೆ ಕಡೆಯಿಂದ ನೀವು ನೋಡ್ತಾ ಇರ್ಬೋದು. AC ಯೂನಿಟ್ಸ್ಗಳು ಇಲ್ಲೇ ಇದೆ. ಇದೆಲ್ಲ ಯಾಕೆ ತೋರಿಸ್ತೀವಿ ಅಂತಂದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕಿಂತ 50% 90% ಕಂಪ್ಲೀಟಾಗಿ ಚೇಂಜಸ್ ಆಗಿಬಿಡುತ್ತೆ. ಎಲ್ಲ ಮಾಡಿ ಮುಗಿಸಿ ಕ್ಲೀನ್ ಮಾಡಿ ಎತ್ತಿ ಇದು ಮಾಡೋಷ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ಅನ್ಸುತ್ತೆ ನಮಗೆ ಏನು ಇಷ್ಟೇ ಅಲ್ವಾ ಕೆಲಸ ಇರೋದು, ಅಷ್ಟೇ ಅಲ್ವಾ ಕೆಲಸ ಇರೋದು ಅಂತ ಅಂದ್ಬಿಟ್ಟು ಅಂತ ಹೋಗ್ತಾ ಅದೆಲ್ಲ ಕಂಪ್ಲೀಟಾಗಿ ಏನು ನೋಡಿದ್ರಲ್ಲ ಎಷ್ಟು ಕೆಲಸ ಇತ್ತು ಏನು ಎತ್ತ ಅಂತ ಹಾಕಿದ್ದೀನಿ ನಮ್ಮ ಬೇರೆ ವೀಡಿಯೋಸ್ಗಳಲ್ಲಿ ನೋಡ್ಕೋಬೋದು ನೀವು. ಸೊ ನಿಮಗೂ ಇದೇ ಥರ ಯಾವುದಾದ್ರೂ ಇಂಡಸ್ಟ್ರಿಯಲ್ ಶೆಡ್ಡು ಕಂಪ್ಲೀಟ್ ಮೇಕ್ ಓವರ್, ಯಾವುದೇ ರೀತಿ ರಿನೋವೇಷನ್ಸ್, ಇಂಡಸ್ಟ್ರಿಯಲ್ ಶೆಡ್ಡು ಕನ್ಸ್ಟ್ರಕ್ಷನ್ನು, ನಿಮ್ಮ ಶೀಟ್ಗಳೇನಾದರೂ ರಿಪ್ಲೇಸ್ ಆಗಬೇಕು, ಅಲ್ಲಿ ಸಿಮೆಂಟ್ ಶೀಟ್ಗಳಿದೆ ಅದನ್ನು
ತೆಗೆದು Coating ಮತ್ತೆ ಕೋಟಿಂಗ್ ಶೀಟ್ಗಳು ಹಾಕ್ಬೇಕು, ಇಲ್ಲಾಂದ್ರೆ ಪಬ್ ಶೀಟ್ ಹಾಕಬೇಕು, ಶೀಟ್ ಹಾಕ್ಬೇಕು, ಅಥವಾ ಲೀಕೇಜ್ಗಳಿತ್ತು, ಏನಾರ ಪ್ರಾಬ್ಲಮ್ ಇತ್ತು, ಆಮೇಲೆ ವಾಟರ್ ದೋಣಿಗಳು ನೀಟಾಗಿ ಕೊಟ್ಟಿರಲ್ಲ, ಮಳೆ ಬಂದಾಗ ಮಾತ್ರ ಸೋರ್ತಾ ಇರುತ್ತೆ, ಅದೆಲ್ಲ ಯಾವುದೇ ರೀತಿ ಇಶ್ಯೂ ಇದ್ರೂ ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವಿಡಿಯೋ ಕೆಳಗಡೆ, ಅಲ್ಲಿ ನೀವು ನಮಗೆ ಕಾಲ್ ಮಾಡಿ ನಾವು ಆದಷ್ಟು ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ರೆಸ್ಪಾನ್ಸ್ ನಾವು ಕೂಡ ಕೊಡ್ತೀವಿ. ಮತ್ತು ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನನ್ನ ಪರ್ಸ್ನಲ್ಲಾಗಿ ಫಸ್ಟ್ ವಿಡಿಯೋ, ಇದು ಯೂಟ್ಯೂಬಲ್ಲಿ ಹಾಕಿರೋಂಥ ಫಸ್ಟ್ ವಿಡಿಯೋ. ನೋಡೋಣ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ಗಳನ್ನ ಕೊಡ್ತಾ ಇರ್ತೀನಿ, ಎಲ್ಲ ಪ್ರಾಕ್ಟಿಕಲ್ ಆಗಿ ಕೊಡ್ತಾ ಇರ್ತೀನಿ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಟ್ರಾನ್ಸ್ಪರೆಂಟು. ಇಲ್ಲಿ ಇದೆ ಅಂತಂದ್ರೆ ಇದೆ, ನನಗೆ ಗೊತ್ತಿರೋ ವಿಚಾರ ಮಾತಾಡ್ತೀವಿ, ಗೊತ್ತಿಲ್ಲದಿರೋ ವಿಚಾರ ಮಾತಾಡೋದೇ ಬೇಡ. ನಮ್ಗೇನು ಗೊತ್ತಿರುತ್ತೆ ಅದ್ರ ಬಗ್ಗೆ ಮಾತಾಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕೊಡ್ತಾ ಇರ್ತೀನಿ. ಇದೆ ಅಂದರೆ ಹಿಂಗೆ ಇತ್ತು, ಇಲ್ಲ ಅಂದರೆ ಹಿಂಗಿಲ್ಲ, ಆ ಥರ ಕಂಪ್ನಿ ಟ್ರಾನ್ಸ್ಪರೆಂಟಲ್ಲಿ ವರ್ಕ್ ಮಾಡ್ತೀವಿ. ಆಮೇಲೆ ಈ ಕಂಪ್ನಿ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಾವು ಏನು ಕೊಟೇಶನ್ ಕೊಡಬೇಕಾದ್ರೆ ನಾವು ವೆರಿ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ, ಸರ್ ಇದು ಬಂದು ಎಸ್ಟಿಮೇಷನ್ ಅಷ್ಟೇ, ಒಂದು ಅಂದಾಜು ನೀವು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಲಿ ಅಂತಂತ ಹೇಳಿ, ಕಂಪ್ಲೀಟಾಗಿ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಕೆಲಸತಿ ಕೊಡೋದಕ್ಕಾಗಲ್ಲ. ಕೊಡೋದಕ್ಕಾಗಲ್ಲ, ಯಾಕಂದರೆ ಎಸ್ಪೆಷಲಿ ರಿನೋವೇಷನ್ ಕೆಲಸದಲ್ಲೆಲ್ಲ ಆ ಥರ ಆಗಲ್ಲ, ಕೊಡೋದಕ್ಕಾಗಲ್ಲ, ಕೌಂಟ್ ಮಾಡೋದಕ್ಕಾಗಲ್ಲ ಎಷ್ಟು ಕ್ಯೂಬಿಕ್ ಫೀಟ್ ಇದೆ ಏನು ಅಂತ. ಹೊಸ ಕೆಲಸ ಅಂತಂದರೆ ಏನಾದ್ರು ಮಾಡ್ಕೋಬೋದು. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈಗ ಆ್ಯಕ್ಚುಲಿ ಇಷ್ಟೆಲ್ಲ ಕೆಲಸ ಏನು ನೋಡಿದ್ದೀರಾ, ಇದ್ರ ಹೆಂಗಿತ್ತು ಅಂತ ವಿಡಿಯೋನ ನಾನು ಹಾಕ್ತೀನಿ. 2 months 2 ತಿಂಗಳು 2.5 ತಿಂಗಳು ಕ್ಲೀನಿಂಗೇ ಎಷ್ಟು ದಿವಸ ಹಿಡಿತು? ಒಂದು 15 ದಿವಸ ಕ್ಲೀನಿಂಗ್ ಹಿಡಿದು ಇನ್ನ ನಡೀತಾ ಇದೆಯಲ್ಲ, 15 ದಿವಸ ಕ್ಲೀನಿಂಗ್ ಹಿಡಿದಿದೆ, ಇನ್ನ ಲಾಸ್ಟ್ ಗಂಟ ನಡೀತಾನೆ ಇದೆ. ಫಸ್ಟ್ ಇಂದ ಶುರು ಆಗಿತ್ತು, ಲಾಸ್ಟ್ ಗಂಟ ಕ್ಲೀನಿಂಗ್ ನಡೀತಾ ಇದೆ. ಹೌದು ನಡೀತಾನೆ. ಅಷ್ಟು ಗಲೀಜಿತ್ತು, ಅಷ್ಟು ಕಸ ಇತ್ತು. ಈ ಜಾಗದಲ್ಲಿ ವಿಡಿಯೋ ಇದೆ ನಮ್ಮ ಹತ್ರ, ಅದಾಗ್ಬಿಟ್ರೆ ಇಷ್ಟೆಲ್ಲ ಇತ್ತ ಅಂತ ನೀವೇ ಯೋಚನೆ ಮಾಡ್ತೀರಾ. ಇಷ್ಟೆಲ್ಲ ಇದ್ದು ಇಷ್ಟು ಸುಶವಾಗಿ ಇಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದೀರಾ ಅಂತ ನೀವೇ ತಿಳ್ಕೊಂತೀರಾ. ಆ ತರ ಗಲೀಜಿತ್ತು ಇಲ್ಲಿ. ಇನ್ನು 120 ಟ್ರಾಕ್ಟರ್ ಹೋಗ್ಬೇಕಂತ ಗಲೀಜು, ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟು ಗಲೀಜಿತ್ತು ಇದು ಈ ಜಾಗದಲ್ಲಿ ಅಂತ. ಹೌದು ಕೆಲವು ಸತಿ ಏನು ಮಾಡೋದಕ್ಕಾಗಲ್ಲ, ಹಾವುಗಳಿರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಅದನ್ನೆಲ್ಲ ನಾವೇ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗಿ ಬರುತ್ತೆ. ಹೌದು, ಕೆಲವು ಇವ್ರಿಗೆ ಗೊತ್ತಾಗಲ್ಲ, ವರ್ಕರ್ಸ್ಗಳು ಏನು ಮಾಡ್ತಾರೆ, ಕೆಲವರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ, ಇನ್ನು ಕೆಲವರು ಹೆಲ್ಪರ್ಗಳೆಲ್ಲ ಗೊತ್ತಿರಲ್ಲ, ಅವತ್ತಿನ ದಿವಸಕ್ಕೆ ಅವ್ರಿಗೆ ಕೂಲಿ ಬೇಕಾಗಿರುತ್ತೆ, ಎಲ್ಲ ಬಂದಿರ್ತಾರೆ. ಅವರು ಸ್ವಲ್ಪ ಕರ್ನೆ ಹಿಡಿಯೋಕೆ ಬರಲ್ಲ, ಈ ಸಣ್ಕೆ ಹಿಡಿಯೋಕೆ ಬರಲ್ಲ, ಗುದ್ಲಿ ಹಾಕಕ್ಕೆ ಬರಲ್ಲ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮಾನಿಟರ್ ಮಾಡಿಕೊಂಡು ಮಾಡಿ ಅವ್ರಿಗೆ ಹಿಂಗೆಲ್ಲಪ್ಪ ಹಿಂಗೆ ಅಂತ ಹೇಳ್ಕೊಟ್ಟು, ನಾವು ಯಾರಿಗೂ ಇಲ್ಲಿಂದ ಬೈದಾಗಲಿ ಹೊಡೆದಾಗಲಿ ಆ ಥರ ಯಾವುದೇ ರೀತಿ ಇದು ಮಾಡಿಲ್ಲ. ಏನಪ್ಪ ಅಂದರೆ ಕೆಲಸ ಗೊತ್ತಿಲ್ಲ ಅಂತಂತಂದರೆ ನಾವು ಹೇಳ್ಕೊಡೋಷ್ಟು ಟ್ರೈ ಮಾಡ್ತೀವಿ. ಅವ್ನು ಎಷ್ಟು ಬೇಗ ಕಲ್ತ್ಕೊಂತಾನೋ ಅಷ್ಟು ಬೇಗ ಕೆಲಸಗಾರ ಆಗ್ತಾನೆ. ಹೌದು, ಅದೇ ಹೇಳಿ ಕೊಡೋದು ನಾವು. ಕೆಲಸ ಕಲ್ತ್ರೆ ಕೆಲಸಗಾರ ಆಗ್ತಾನೆ ಅಂತ, ಇಲ್ಲ ಅಂದ್ರೆ ಕೂಲಿ ಹಂಗೆ ಇದ್ರೆ ಹಂಗೆ ಇರ್ತಾನೆ. ನಾವು ಯಾವತ್ತೂ ನಮ್ಮ ಮೇಸ್ತ್ರಿಗಳಿಗಾಗಲಿ ನಮ್ಮ ಹೆಲ್ಪರ್ಗಳಿಗಾಗಲಿ ಹೇಳೋದು ಇಷ್ಟೇ, ಕೆಲಸ ಕಲ್ತ್ಕೊಳ್ಳಿ, ನೀವು ಬೆಳೀರಿ. ನಾವೇನು ಗೋಲ್ಡನ್ ಸ್ಪೂನಿಂದ ಬಂದಿದ್ದಾರಲ್ಲ, ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡೇನೆ ಮೇಲ್ ಬಂದಿರೋದು ಅಂತಂದ್ರೆ ಅವ್ರಿಗಿಂತ ಒಂಚೂರು ಅಷ್ಟೇ, ನಾವು 4 ಹೆಜ್ಜೆ ಮುಂದೆ ಇದೀವಿ ಅಷ್ಟೇ ಹೊರತು ಏನೋ ಅಷ್ಟು ಇದಂತಲ್ಲ. ಕಷ್ಟಪಡ್ತಾ ಇದೀವಿ. ನೋಡೋಣ, ನಿಮ್ಗೆ ಇದು ಯಾವುದೇ ರೀತಿ ಇಂಡಸ್ಟ್ರಿಯಲ್ ಶೆಡ್ಡು, ಕನ್ಸ್ಟ್ರಕ್ಷನ್ನು ಅಥವಾ ಎಸ್ಪೆಷಲಿ ಲೇಔಟ್ ಡೆವಲಪ್ಮೆಂಟು ಏನಾರ ಮಾಡ್ಬೇಕಾ ನಿಮಗಿದ್ರೆ ಅಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ, ಇಲ್ಲ ಅಂತಂದರೆ ಕ್ಯಾಪ್ಷನ್ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾರ್ಟ್ನರ್ ಇವರು ಬಾಬು ಅಂತಂತೇಳಿ, ರಕ್ಷಿತ್. ಆಮೇಲೆ ವಿಡಿಯೋ ತೋರಿಸೋಣ ಬನ್ನಿ. ನಮ್ಮ ಪೇಂಟ್ರು ಇವರು ಇಷ್ಟೊತ್ತು ವಿಡಿಯೋ ತೆಗ್ದವ್ರು ನಮ್ಮ ಪೇಂಟ್ರು ನಾಗರಾಜ್ ಅಂತೇಳಿ. ನೋಡಿ ಇವರೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ವಿಡಿಯೋದಲ್ಲಿ ಒಬ್ಬನೇ ಮಾಡಿದೆ, ಓಹೋ ಆಗಲ್ಲ, ಅದು ಮನುಷ್ಯಂಗೆ ಬರೀ 2 ಕೈ ಕೊಟ್ಬಿಟ್ಟಿದ್ದಾರೆ, ಏನೂ ಮಾಡೋದಕ್ಕಾಗಲ್ಲ. ಒಂದ್ರಲ್ಲಿ ವಿಡಿಯೋ ಹಿಡಿಬೋದು, ಇನ್ನೊಂದ್ರಲ್ಲಿ ಜಾಬಲ್ಲಿ ಹಿಡ್ಕೊಬೋದು, ಏನ್ರಿ ಆಯ್ತಾ. ಒಬ್ರು ಇವಾಗ ನಾನು ಸಿವಿಲ್ ಮಾಡ್ತೀನಿ, ಇವರು ಫ್ಯಾಬ್ರಿಕೇಟರ್ ಮಾಡ್ತಾರೆ, ಅವರು ಪೇಂಟಿಂಗ್ ಮಾಡ್ತಾರೆ, ಇವ್ರು ಎಲ್ಲಾರನ್ನೂ ಇಂಪಾರ್ಟೆಂಟೆ. ಯಾರನ್ನೂ ನಿಷ್ಠುರ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಕಾಲದಲ್ಲಿ ಲೇಬರ್ಗಳು ಎಷ್ಟು ಕಷ್ಟ ಇದ್ದಾರೆ ಅಂತ ನಮ್ಗೆ ಗೊತ್ತು. ಅಪ್ಪ ಬೇಡ, ಅದೆಲ್ಲ ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಆಶೀರ್ವಾದ, ಸಪೋರ್ಟು ಎಲ್ಲ ನಮ್ಗಿರಲಿ ಹಾಗಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಿಲ್ಡ್ ವಿತ್ ರಕ್ಷಿತ್ ಪೇಜ್ನ ಫಾಲೋ ಮಾಡಿ, ಹಾಗೆ ನನ್ನದೇ ಆದಂಥ ಕಂಪ್ನಿ ಪರ್ವಾ ವೆಂಚರ್ಸ್ನ ಕೂಡ ಫಾಲೋ ಮಾಡಿ. ಯಾವುದೇ ರೀತಿ ಕೆಲಸ ಇತ್ತು ಅಂತಂದರೆ ಕ್ಯಾಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಥ್ಯಾಂಕ್ ಯು.